ಅಂದರೆ ತಿನ್ನಲು ಯೋಗ್ಯ ಅಂತ. ಅನ್ನ ಬೆಂದ್ರ ತಿನ್ನಾಕ ಬರ್ತದ. ಮನುಷ್ಯ ನೊಂದ್ಕೊಂಡ್ರ ಹ್ಯಾಂಗ ಬದುಕಬೇಕು ಅಂತ ಕಲಿಸ್ತದಂತ. ಇವತ್ತು ಯಲ್ಲಾಲಿಂಗ ಮಹಾರಾಜ ನಿನ್ನೆಯ ದಿನ ಮೈ ಮೇಲೆ ಬಟ್ಟೆ ಇಲ್ಲದಕ್ಕ ಸ್ಮಶಾನದೊಳಗೆ ಬಿದ್ದಿರುವ ಬಟ್ಟೆಯನ್ನೇ ಹೊಲಿಸಿಕೊಂಡ ಅವ ಹಾಕ್ಕೊಂಡಿರುವಂಥ ಕಥೆಯನ್ನು ನಾವೆಲ್ಲ ನೀನು ಕೇಳಿ. ಅದಕ್ಕೆ ಯಾವ ಮನುಷ್ಯ ವೇದ ಓದ್ಯಾನ ಅಂದ್ರೆ ನಾವು ದೊಡ್ಡವ್ರು ಅನ್ನಲ್ಲ. ಅವನಿಗೆ ಭಾಳ ಓದ್ಯಾನ ಅಂದ್ರೆ ಅವನಿಗೆ ನಾವು ದೊಡ್ಡವ್ರು ಅನ್ನಲ್ಲ. ಯಾರಿಗೆ ದೊಡ್ಡವ್ರು ಅಂತೀವಿ ಅಂದ್ರೆ ಜನರ ವೇದನೆಯನ್ನು, ಜನರ ನೋವನ್ನು, ಜನರ ದುಃಖ ದುಮ್ಮಾನಗಳನ್ನು ಯಾವ ಅರಿತುಕೊಂಡಾನ ಅವ ಈ ನಾಡಿನ್ಯಾಗ ದೊಡ್ಡವರು ಅಂತ ಅರಿಸ್ಕೊಂಡ. ಈ ಕಾರ್ಯ ಎಲ್ಲಿ ನಡೆದಿದೆ ಅಂದರೆ ಯಲ್ಲಾಲಿಂಗರ ಬದುಕಿನೊಳಗ ಇಂಥ ಹಲವಾರು ಘಟನೆಯನ್ನು ನಾವು ನೀವೆಲ್ಲ ನಿತ್ಯ ಕೇಳ್ತಾನೆ ಬಂದಿದ್ದೇವೆ. ಇಂದು ಸುಮ್ಮನೆ ಸಣ್ಣ ಘಟನೆಯನ್ನು ಹೇಳಿ ನಾನು ಪುರಾಣದ ಮಂಗಲಕ್ಕೆ ಬರ್ತಾ ಇದ್ದೀನಿ. ಇದೇ ಬಾಗಲಕೋಟೆಯ ಜಿಲ್ಲೆಯೊಳಗ ಒಂದು ಕಲಾದಗಿ ಅಂತ ಒಂದು ಊರ. ಆ ಕಲಾದಗಿಯ ಗ್ರಾಮದೊಳಗ ಈರ್ವರ ದಂಪತಿಗಳು. ಆ ದಂಪತಿಗಳು ಯಾಗದಾರಿ ಅಂದರೆ ಆ ಕಲಾದಗಿಯ ಗ್ರಾಮದೊಳಗಿರುವ ದಂಪತಿಗಳಿಗೆ ಭಗವಂತ ಏನೆಲ್ಲವನ್ನು ಕೊಟ್ಟಿದ್ದಾನೆ. ಅವರಿಗೆ ಇರಾಕ ಮನಿ ಇದೆ, ಅಡವಿಯೊಳಗ ಹೊಲ ಇದೆ, ಬ್ಯಾಂಕಿನೊಳಗ ಬ್ಯಾಲೆನ್ಸ್ ಇದೆ. ಭಗವಂತ ಏನೆಲ್ಲವನ್ನು ಕೊಟ್ಟಿದ್ದಾನೆ. ಆದರೆ ಆ ದಂಪತಿಗಳಿಗೆ ಮಕ್ಕಳನ್ನು ಕೊಟ್ಟಿಲ್ಲ. ಯಾವಾಗ ತಾಯಿಗೆ ಮಕ್ಕಳಾಗಲಿಲ್ಲ, ಆ ತಾಯಿ ಏನು ಮಾಡಿದಾಳೆ ಅಂದರೆ ಕಂಡ ದೇವರಿಗೆ ಕೈ ಮುಗಿದಾಳೆ. ಮದುವೆಯಾದ 4-6 ವರ್ಷ ಕಳೆಯಿತು ಅಂದ್ರೆ ಮಕ್ಕಳಾಗಲಿಲ್ಲ ಅಂದರೆ ಸಹಜ ಇವೆಲ್ಲ ನಡೆಯುತ್ತವೆ. ಆ ತಾಯಿ ಏನು ಮಾಡಿದಳು ಅಂದ್ರೆ ಕಂಡ ದೇವರಿಗೆ ಕೈ ಮುಗಿದಾಳೆ. ಆದರೆ ದೇವರಿಗೆ ಹರಿಕೆ ಮಾಡಿದ್ರನ ಆ ತಾಯಿಯ ಆಶೆ ಏನಿದೆ, ತಾಯಿಯ ಇಚ್ಛಾ ಏನಿದೆ ಅದು ಈಡೇರಲಿಲ್ಲ. ಕೊನೆಗೆ ಆ ದಂಪತಿಗಳು ಏನು ಮಾಡ್ಯಾರ ಅಂದ್ರೆ ಗುಡಿ ಗುಂಡಾರಗಳನ್ನು ಕಟ್ಟಿಸಿದ್ದಾರೆ, ಅನ್ನ ದಾಸೋಹ ಮಾಡಿದ್ದಾರೆ. ಯಾರು ಏನು ಹೇಳ್ಯಾರ ಅದೆಲ್ಲನೂ ಮಾಡ್ಯಾರೆ. ಯಾರು ಏನು ಹೇಳ್ಯಾರ ಅದೆಲ್ಲವನ್ನ ಮಾಡಿದ್ರೂ ಕೂಡ ಆ ಕಲಾದಗಿಯ ಗ್ರಾಮದ ಈ ದಂಪತಿಗಳಿಗೆ ಮಕ್ಕಳಾಗಲಿಲ್ಲ. ಒಮ್ಮೊಮ್ಮೆ ದೈವ ಹೀಗಿರ್ತದಲ್ಲ, ನಾವೊಂದು ಬಗೆದರೆ ದೈವ ತಾನೊಂದು ಯೋಚನೆಯನ್ನು ಮಾಡ್ತದೆ. ಈ ಸುಖ ದುಃಖ ಅನ್ನೋದ ನಮ್ಮ ಬದುಕಿನೊಳಗ ಹೆಂಗಿರ್ತಾವೆ ಅಂದರೆ ಸರಪಳಿಯ ಕೊಂಡಿ ಇದ್ದಂಗ ಇರ್ತಾವಂತ. ಈ ಸರಪಳಿಯ ಕೊಂಡಿ ಒಂದಕ್ಕೊಂದು ಹೆಂಗ ಅಂಟಿಕೊಂಡ ಇರ್ತದೆ. ಹಾಗೆ ಸುಖದ ಹಿಂದ ದುಃಖ, ದುಃಖದ ಹಿಂದ ಈ ಸುಖ ಅನ್ನೋದ ಭಗವಂತ ಇಟ್ಟಿರ್ತಾನೆ. ಆದರೆ ನೋಡಿ, ಎಲ್ಲ ದೇವರಿಗೆ ಹೋಗ್ಯಾರ, ಸ್ವಾಮಿಗಳ ಹತ್ತಿರ ಹೋಗಿ ಬಂದಾರ. ಯಾರು ಏನು ದೇವರ ಹರಿಕೆ ಮಾಡಂದಾರ, ಏನೆಲ್ಲವನ್ನ ಮಾಡಿದಾರನ ಮಕ್ಕಳಾಗಲಿಲ್ಲ. ಅವಾಗ ಯಾರೋ ಹೇಳಿದಾರಂತ, ಯಾಕಿಟ್ಟು ಹೈರಾಣ ಆಗ್ತೀರಿ, ಇಲ್ಲೇ ಮುಗುಳು ಕೋಡದೊಳಗ ಯಲ್ಲಾಲಿಂಗ ಮಹಾರಾಜರು ಅಂತದಾರೆ. ಆ ಯಲ್ಲಾಲಿಂಗರ ಗದ್ದಿಗೆಗೆ ಹೋರಿ, ಸಿದ್ಧಲಿಂಗರ ಗದ್ದಿಗೆ ಹೋರಿ, ಯಲ್ಲಾಲಿಂಗ ಮಹಾರಾಜರಿಗೆ ಭೇಟಿಯಾರಿ ನಿಮ್ಮ ಆಶೆಯನ್ನ ಈಡೇರಿಸ್ತಾನೆ ಅಂತ ಯಾರ ಹಿರಿಯರ ಒಂದು ಒಳ್ಳೆ ಮಾತು ಹೇಳಿದರು. ಆ ಈರ್ವರು ದಂಪತಿಗಳು ಏನು ಮಾಡಿದ್ದಾರೆ ಅಂದ್ರೆ, ಇನ್ನು ಆಗಲೇ ಮನದೊಳಗ ನಿರಾಶೆ ಆಗಿತ್ತು.
ಯಾವ ಮಠಕ್ಕೆ ಹೋದ್ರೆ ಏನದ, ಯಾವ ದೇವರಿಗೆ ಹೋದ್ರೆ ಏನದ, ಯಾವ ಗುಡಿಗೆ ಹೋದ್ರೆ ಏನದ, ಯಾವ ತಾಯ್ಕೊಂಡ್ರೆ ಏನದ, ಮಕ್ಕಳ ಭಾಗ್ಯನೇ ನಮಗಿಲ್ಲ ಅಂದ್ರೆ ಎಲ್ಲಿ ಹೋದ್ರೆ ಏನಾಗ್ತದೆ ಅನ್ನುವ ಈ ಭಾವದೊಳಗೆ ಇರಬೇಕಾದ್ರೆ ಅವಾಗ ಎಲ್ಲ ಲಿಂಗರ ಈ ಮಾತಿನ ಧಾಟಿ ಹೇಳಿದಾರ. ಯಾವಾಗ ಇದನ್ನು ಹೇಳಿದರ ಆ ಈರ್ವರು ದಂಪತಿಗಳು ಏನು ಮಾಡ್ತಾರೆ ಅಂದರೆ ಕೈಯೊಳಗ ಕಾಯಿ ಕರ್ಪೂರಗಳನ್ನು ತೆಗೆದುಕೊಂಡು ಹಣ್ಣ ಹಂಪಲಗಳನ್ನು ತೆಗೆದುಕೊಂಡ ಯಲ್ಲಾಲಿಂಗ ಮಹಾರಾಜರ ಭೇಟಿಗೆ ಬಂದಾರ. ಯಲ್ಲಾಲಿಂಗ ಮಹಾರಾಜರ ದರ್ಶನವನ್ನು ಮಾಡಿದ್ದಾರೆ. ಮನುಷ್ಯನಿಗೆ ಎಲ್ಲ ಲಾಭದಕ್ಕಿಂತಲ ದರ್ಶನದ ಲಾಭ ಅನ್ನೋದೇನದಲ್ಲ, ಭಾಳ ದೊಡ್ಡದಂತ, ಭಾಳ ದೊಡ್ಡದು. ನೆನಪಿಟ್ಟುಕೋ. ನೀವೇನು ಸಾಯಂಕಾಲ ವೇಳೆ ಈ ಪುರಾಣಕ್ಕೆ ಬಂದ ಆ ಗುಂಪಾದಾಗ ಹೋಗಿ ಸಿದ್ಧಲಿಂಗ ಮಹಾರಾಜನನ್ನ, ಯಲ್ಲಾಲಿಂಗ ಮಹಾರಾಜರನ್ನ, ಸಂಗನಬಸವ ಶಿವಯೋಗಿಯ ದರ್ಶನ ಮಾಡ್ತೀರೆಲ್ಲ, ಇದು ಬಹಳ ದೊಡ್ಡ ಲಾಭ. ಇದು ಬಹಳ ದೊಡ್ಡ ಲಾಭ. ನಮ್ಮ ದರ್ಶನದ ಲಾಭ ಎಷ್ಟು ದೊಡ್ಡದದೆ ಅಂದರೆ ಸುಮ್ಮನೆ ಒಂದು ಮಾತು ಹೇಳ್ತೀನಿ. ಒಮ್ಮೆ ನಾರದ ಪರಮಾತ್ಮನಿಗೆ ಕೇಳಿದನಂತ. ಏನಂತ ಕೇಳಿದ? ದರ್ಶನದಿಂದ ಏನು ಲಾಭ ಅದ, ದರ್ಶನದಿಂದ ಏನು ಲಾಭ ಅದ ಅಂತ ನಾರದ ಪರಮಾತ್ಮನಿಗೆ ಕೇಳುತ್ತಾನೆ. ಆವಾಗ ಪರಮಾತ್ಮ ಹೇಳಿದ, ದರ್ಶನದಿಂದ ಏನು ಲಾಭ ಅದನ್ನ ನಾನು ಹೇಳಲ್ಲ. ಈಗ ಭೂಲೋಕದೊಳಗ ಹೋಗು, ಇಂಥ ಹೊಲದೊಳಗ ಒಂದು ಗಿಡ ಅದ, ಆ ಗಿಡದೊಳಗ ಒಂದು ಓತಿ ಕಾಟ ಅದ, ಆ ಓತಿ ಕಾಟಿಗೆ ಹೋಗಿ ದರ್ಶನದ ಲಾಭ ಏನು ಅಂತ ಕೇಳ, ಆ ಓತಿ ಕಾಟ ಹೇಳುತ್ತದ ಅಂದವ. ನಾರದ ಬಂದು ಕೇಳುತ್ತಾನೆ. ಆ ಓತಿ ಕಾಟಿಗೆ ಬಂದು ಕೇಳಿದ, ದರ್ಶನದ ಲಾಭ ಏನು, ದರ್ಶನದ ಲಾಭ ಏನು? ಅವಾಗ ಗಿಡದೊಳಗಿರುವ ಓತಿ ಕಾಟಿಗೆ ಯಾವಾಗ ಇವ ಕೇಳದ ನಾರದ, ಆ ಓತಿ ಕಾಟ ಏನು ಮಾಡ್ತಾ, ಇವ ಕೇಳೋದೊಂದೇ ತಡ ತನ್ನ ಕಾಲ ಮ್ಯಾಲ ಮಾಡಿ ಕೆಳಗೆ ಬಿದ್ದ ಸತ್ತು ಹೋಗಿಬಿಡುತ್ರಿ. ನಾರದ ಅಂದ, ಪರಮಾತ್ಮ ಏನು ಹೇಳ್ಯಾನ? ದರ್ಶನದ ಲಾಭ ಏನು ಅಂದ್ರ ಇದೇ ಏನು ಲಾಭ ಅಂದವ. ಒಂದು ಮಾತು ಕೇಳಿದರ ತಾನು ಪ್ರಾಣನೇ ಕಳ್ಕೋತಲ್ಲ ಅಂತ ಹೇಳಿ ಮತ್ತೆ ಕೈಲಾಸಕ್ಕೆ ಹೋದ ಯಾರು? ನಾರದ. ಮತ್ತೆ ಹೋಗಿ ಕೇಳ್ತಾನೆ ಯಾರಿಗೆ? ಪರಮಾತ್ಮನಿಗೆ. ನೀನು ಕೇಳದೆ ನಾನು ಹೀಗಾಗಿದೆ. ಅವಾಗ ಪರಮಾತ್ಮ ಅಂದ, ಇದು ನಿನಗೆ ಸರಿಯಾಗಿ ತಿಳಿಯಬೇಕಾಗಿದರ ಮತ್ತೆ ನೀ ಭೂಲೋಕಕ್ಕೆ ಹೋಗು. ಇಂಥವರ ಮನೆಯೊಳಗ ಇವತ್ತೇ ಒಂದು ಆಕಳ ಕರುವಿಗೆ ಜನ್ಮ ಕೊಟ್ಟಾದ, ಇವತ್ತೇ ಆಕಳ ಕರುವಿಗೆ ಜನ್ಮ ಕೊಟ್ಟಾದ. ಆ ಕರುವಿಗೆ ಹೋಗಿ ಕೇಳು, ದರ್ಶನದ ಲಾಭ ಏನು ಅಂತ ಕೇಳ, ಆ ಕರ ಹೇಳ್ತದೆ ಅಂದ. ಮತ್ತ ನಾರದ ಭೂಲೋಕಕ್ಕೆ ಬಂದ, ಆ ಕರುವಿಗೆ ಕೇಳದ, ದರ್ಶನದ ಲಾಭ ಏನು, ದರ್ಶನದ ಲಾಭ ಏನು ಅಂತ ಕೇಳಿದರ ಆ ಕರ 4 ಕಾಲ ಮ್ಯಾಲ ಮಾಡಿ ಸತ್ತು ಬಿದ್ದು ಬಿಡುತ್ತೆ. ನಾರದ ಅಂದ, ಏನು ಪರಮಾತ್ಮ ಹಿಂಗ್ಯಾಕ ಅಂತ ಹೇಳಿ ಮತ್ತೆ ಹೋಗಿ ಪರಮಾತ್ಮನಿಗೆ ಕೇಳಿದ. ಅಲ್ಲ, ದರ್ಶನದ ಲಾಭ ಏನು ಅಂತ ಕೇಳಿದರ ಆ ಕರ ಸತ್ತು ಹೋಗಿ ಬಿಡ್ತಲ್ಲ. ಆಗ ಪರಮಾತ್ಮ ಮತ್ತೆ ಹೇಳ್ತಾನೆ, ಈ ದರ್ಶನದ ಲಾಭ ನಿನಗಾಗಬೇಕಾಗಿದರ ಇಂಥ ಊರೊಳಗ ಇಂಥ ರಾಜ ಅದಾನ. ಆ ರಾಜನ ಹೆಂಡತಿ ರಾಣಿ ಇವತ್ತೇ ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟಿದ್ದಾಳೆ. ಆ ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ. ಆ ಮಗುವಿಗೆ ಹೋಗಿ ಕೇಳ, ದರ್ಶನದ ಲಾಭ ಏನು ಅಂತ ಹೇಳುತ್ತ. ನಾರದ ಅಂದ, ಓತಿ ಕಾಟ ಸತ್ತಾಗ ಯಾರು ಹೊಡೆದಿಲ್ಲ ನನಗ, ಏನೋ ಆ ಕರ ಸತ್ತಾಗ ಯಾರು ಹೊಡೆದಿಲ್ಲ. ರಾಜನ ಮಗ
ಮತ್ತು ಏನಾರ ಆಯಿತು ಅಂದ್ರೆ ನನಗೆ ಸುಮ್ಮನೆ ಬಿಡ್ತಾರೆ ನಂದವ ನಾರದ. ಆಗ ಪರಮಾತ್ಮ ಹೇಳಿದ, ನೀ ಹೋಗಿ ಕೇಳರ ಕೇಳು ಅಂದ. ರಾಜನ ಮನೆಗೆ ಬರ್ತಾನೆ, ಅರಮನೆಗೆ. ರಾಜ ತನ್ನ ಮಗನನ್ನು ತರಿಸ್ತಾನೆ. ಆ ರಾಣಿ ಹೀಗೆ ಮಗನನ್ನ ಅವತ್ತೇ ಜನ್ಮವಾಗಿರುವಂಥ ಗಂಡು ಮಗುವಿನನ್ನು ತಂದ ನಾರದನ ಮುಂದೆ ಹಿಡಿದಾರ. ನಾರದ ಆ ಮಗುವಿಗೆ ಕೇಳ್ತಾನೆ, ದರ್ಶನದ ಲಾಭ ಏನು, ದರ್ಶನದ ಲಾಭ ಏನು? ಅವಾಗ ಗಂಡು ಮಗು ಹೇಳ್ತಂತ, ದರ್ಶನದ ಲಾಭ ಇನ್ನೂ ನಿನಗೇನು ಬೇಕಾಗ್ಯದ ಅಂತ ನಾರದಗದು. ಆ ಅವತ್ತೇ ಹುಟ್ಟಿರುವ ಮಗು ಹೇಳಾಕತ್ಯಾದ, ನಿನಗ ದರ್ಶನದ ಲಾಭ ಏನು ಬೇಕು? ನಾನು ಓತಿ ಕಾಟನಾಗಿದ್ದೆ. ಓತಿ ಕಾಟನಾಗಿರುವಾಗ ನೀನು ಬಂದ ನನಗೆ ದರ್ಶನವನ್ನು ಕೊಟ್ಟು ಆ ಓತಿ ಕಾಟಿನ ಜನ್ಮ ಹೋಗಿ ಆಕಳ ಜನ್ಮ ಬತ್ತು. ನನಗ ಆಕಳ ಹೊಟ್ಟಿಯೊಳಗೆ ನಾನು ಹುಟ್ಟಿ ಬಂದ ಮೇಲೆ ಮತ್ತೆ ಬಂದು ನೀ ದರ್ಶನವನ್ನು ಕೊಟ್ಟು ಆಕಳ ಕರುವಾಗಿದ್ದೆ. ನಾನು ನಿನ್ನ ದರ್ಶನ ಆಗೋದರಿಂದ ಆ ಕರುವಿನ ಜನ್ಮ ಹೋಗಿ ಇವತ್ತು ಮಹಾರಾಜನ ಹೊಟ್ಟೆಯಾಗಿ ಹುಟ್ಟಿ ಬಂದೇನಿ. ಇದೇ ದರ್ಶನದ ಲಾಭ ಅಂತ ಹೇಳುತ್ತದೆ. ನಾನು ಹೇಳುವ ಈ ಮಾತು ಅಂದರೆ ದರ್ಶನದೊಳಗ ಬಹಳ ದೊಡ್ಡ ಶಕ್ತಿ ಅದ. ಅದಕ್ಕೆ ಜೇವರ್ಗಿಯ ಷಣ್ಮುಖ ಶಿವಯೋಗಿಗಳ ಒಂದು ಮಾತು ಹೇಳ್ತಾರೆ. ಏನು ಹೇಳ್ತಾರೆ? ಜಂಗಮವೇ ಜಗದ್ಭರಿತನ ನೋಡ, ಜಂಗಮವೇ ಜಗದೀಶ್ವರನ ನೋಡ, ಜನನ ಮರಣ ವಿರಹಿತನಾದ, ಜನನ ಮರಣ ವಿರಹಿತನಾದ ಒಬ್ಬ ಜಂಗಮನ ದರ್ಶನವಾದರೆ ಕೋಟಿ ಲಿಂಗ ದರ್ಶನವಾದಂತಿ ಅಂತ ಹೇಳ್ತಾರೆ. ಜಂಗಮನ ದರ್ಶನ ಅಂದರೆ ಜಂಗಮನ ಪಾದದೊಳಗ ಒಂದ ಎರಡ ಲಿಂಗ ಅಲ್ಲ, ಬರೇ ಜ್ಯೋತಿರ್ಲಿಂಗ ಅಲ್ಲ, ಕೋಟಿ ಲಿಂಗಗಳ ಜಂಗಮನ ಪಾದದೊಳಗದಾವ, ಪಾದದೊಳಗ. ಅದಕ್ಕೆ ಅಂತ ದರ್ಶನವನ್ನ ಈ ಕಲಾದಿಗಿಯ ದಂಪತಿಗಳ ಎಲ್ಲ ಲಿಂಗರಿಂದ ಪಡ್ಕೊಂಡಾರ. ಯಾವಾಗ ಎಲ್ಲ ಲಿಂಗರಿಂದ ಈ ಆಶೀರ್ವಾದವನ್ನು ಪಡೆದಾರ, ಅವರು ಈ ಕಡೆ ದರ್ಶನವನ್ನು ಮಾಡಿ ನಿಂತಾರೆ. ಎಲ್ಲ ಲಿಂಗರ ಆಶೀರ್ವಾದ ಹೆಂಗದಾವೆ ಕೇಳಿದರ ಕೊಡ್ತಿರ್ಲಿಲ್ಲ, ಅವರು ಕರೆದ್ರ ಮನೆಗೆ ಹೋಗ್ತಿರ್ಲಿಲ್ಲ, ಯಾರ ಕೊಟ್ರ ತಗೋತಿರ್ಲಿಲ್ಲ, ಇಲ್ಲ ಯಾರ್ದಾರ ಮನ್ಯಾಗ ಹೋಗಿ ಬುಟ್ಟಿನ ರೊಟ್ಟಿನ ತಾವೇ ತಗೊಂಡು ಉಣಬೇಕು. ಈ ರೀತಿಯಾಗಿರುವಂಥ ಲೀಲಾ ಪುರುಷ ಎಲ್ಲ ಲಿಂಗ ಆ ದಂಪತಿಗಳು ಏನೂ ಕೇಳಿಲ್ಲ. ಆ ಎಲ್ಲ ಲಿಂಗರು ಏನು ಮಾಡಿದ್ರಂತ, ಅವರ ಉಡಿಯೊಳಗ ಒಂದು ಖರ್ಜೂರಿಯನ್ನ ಆಶೀರ್ವಾದ ಕೊಡ್ತಾರೆ. ಯಾರಿಗೆ? ಆ ಕಲಾದಿಗಿಯ ದಂಪತಿಗಳಿಗೆ. ಯಾವಾಗ ಆ ಖರ್ಜೂರಿಯನ್ನ ಆಶೀರ್ವಾದ ಮಾಡ್ಯಾರ, ಆ ಆಶೀರ್ವಾದ ತಗೊಂಡ ಮನೆಗೋಗಿ ಹೋಗುವಾಗ ಸಿದ್ಧಲಿಂಗರ ಎಲ್ಲ ಲಿಂಗರು ಒಂದು ಮಾತು ಹೇಳ್ಯಾರ. ಅವ್ರು ಎಲ್ಲರಿಗೆ ಏನು ಹೇಳ್ತಿದ್ರ, ಆಶೀರ್ವಾದ ಮಾಡಿದ ಮೇಲೆ ದಿನಾಲು ಸಿದ್ಧಲಿಂಗನ ನಾಮಸ್ಮರಣೆ ಮಾಡಿ ಹಸಿದ ಬಂದವರಿಗೆ ಒಂದು ರೊಟ್ಟಿ ಕೊಡ್ರಿ. ಇವು ಎರಡು ಖಾಯಂ ಇದ್ದವ್ರಿ. ಅವ್ರೇನು ಬಹಳ ದೊಡ್ಡ ಉಪದೇಶ ಹೇಳುತ್ತಿರಲಿಲ್ಲ. ಹಸಿದ ಬಂದವರಿಗೆ ಒಂದು ರೊಟ್ಟಿ ಕೊಡ್ರಿ, ನಿತ್ಯ ನಿತ್ಯ ಭಗವಂತನ ನಾಮಸ್ಮರಣೆ ಇರಲಿ ನಿಮ್ಮ ಬದುಕಿನೊಳಗ ಅಂತ ಯಾವಾಗಲೂ ಹೇಳ್ತಿದ್ರು. ಇಲ್ಲೇನು ಆ ದಂಪತಿಗಳಿಗೆ ಆ ಸಿದ್ಧಲಿಂಗ ಮಹಾರಾಜರ ನಾಮಸ್ಮರಣೆಯನ್ನ ಸದಾವಕಾಲ ಇರಲಿ ಅಂತ ಏನು ಹೇಳ್ಯಾರ. ಆ ನಾಮಸ್ಮರಣೆಯೊಳಗ ಆ ಪ್ರಸಾದವನ್ನ ಸ್ವೀಕಾರ ಮಾಡ್ಯಾರ. ನೋಡ್ರಿ, ಯಾವಾಗ ಪ್ರಸಾದ ಸ್ವೀಕಾರ ಮಾಡ್ಯಾರ, ಆ ತಾಯಿಗೆ ಮಕ್ಕಳಾಗುವಂಥ ಯೋಗ, ಮಕ್ಕಳಾಗುವಂಥ ದಿನಮಾನಗಳು ತಾಯಿಯ ಬದುಕಿನೊಳಗ ಸಮೀಪವಾಗಿ ಬರ್ತಾವ. ಇದು ಕತೆ ಬಹಳ ದೊಡ್ಡದಾಗಿರೋದರಿಂದ ನಾನು ಮುಂದೆ ನೇರವಾಗಿ ಎಲ್ಲ ಲಿಂಗರಿಂದ ಏನು ಘಟನಾ ನಡೀತಾರೆ ಅಲ್ಲಿಗೆ ಬರಬೇಕಾಗಿ. ಯಾವಾಗ ಎಲ್ಲ ಲಿಂಗರ ಕರುಣೆಯರ್ಗ ನೀನೊಲಿದಡೆ ಕಲ್ಲೆಲ್ಲ ಕನಕವಯ್ಯ, ನೀನೊಲಿದಡೆ ಹುಲ್ಲೆಲ್ಲ ರಾಜನ್ನವಯ್ಯ,
ನೀನೊಲಿದಡೆ ವಿಷವೆಲ್ಲ ಅಮೃತಬಹುದಯ್ಯ ಅಂತಾರೆ ಶರಣರು. ನಿನ್ನ ಕೃಪೆ ಆದ್ರ, ನಿನ್ನ ಕರುಣೆ ಆದ್ರ ಈ ಜಗತ್ತಿನೊಳಗ ಏನು ಬೇಕಾದನ್ನ ಪಡ್ಕೋಬಹುದು. ಆ ಭಾವದೊಳಗಿರುವಂಥ ಈ ತಾಯಿ ಯಾವಾಗ ಆಕೆಗೆ ಮಕ್ಕಳಾಗುವಂಥ ದಿನಮಾನಗಳು ಏನು ಸಮೀಪ ಬಂದಿದ್ದಾವೆ, ಆ ಗಳಿಗೆ ಒಳಗ ಆ ತಾಯಿ ಗಂಡು ಮಗುವಿಗೆನ ಜನ್ಮ ಕೊಡ್ತಾಳೆ. ಗಂಡು ಮಗು ಆಗ್ತದೆ ತಾಯಿ. ಯಾವಾಗ ಗಂಡು ಮಗು ಆಗ್ಯದ, ಆ ಮಗುವಿನ ಜವಳನು ಎಲ್ಲಿಳಿಸ್ಯಾಳೆ ತಾಯಿ? ಅಲ್ಲೇ ಮುಗುಳು ಕೋಡದೊಳಗ, ಅದೇ ಮುಕ್ತಿಯ ಮಂದಿರದೊಳಗ, ಅದೇ ಎಲ್ಲ ಲಿಂಗರ ಅಮೃತ ಹಸ್ತದಿಂದನೇ ಜವಳ ಇಳಿಸ್ಯಾಳ. ತಾಯಿಗೆ ಬಹಳ ಆನಂದ ಆಗ್ಯದ. ಕಣ್ಣಿಲ್ಲದವನಿಗೆ ಕಣ್ಣು ಬಂದರ, ಕಾಲಿಲ್ಲದವನಿಗೆ ಕಾಲು ಬಂದರ ಎಷ್ಟು ಆನಂದ ಆಗಬೇಕ. ಈ ಎಲ್ಲಾ ಲಿಂಗರ ಕೃಪೆಯಿಂದ ಆ ಈರ್ವರು ತಂದೆ ತಾಯಿಗಳಿಗೆ ಸ್ವರ್ಗ ಮೂರೇಗೇಣು ಉಳಿದಾದ. ಆಗಲೇ ಈ ತಾಯಿ ಆ ಮಗನನ್ನ ನೋಡಿ ಆನಂದದೊಳಗ ತನ್ನ ಮನೆಯೊಳಗ ಕಾಲವನ್ನು ಕಳಿತಾ ಇರಬೇಕಾದರೆ ಆ ಮಗುವಿಗೆ ಯಲ್ಲಪ್ಪನ ಹೆಸರ ಇಟ್ಟಾರೆ, ಯಲ್ಲಾಲಿಂಗನ ಹೆಸರ ಇಟ್ಟಾರೆ. ಆಗಲೇ ಮಗುವಿಗೆ 5 ವರ್ಷ ಕಳೆದಾವ. 5 ವರ್ಷ. ಆ 5 ವರ್ಷದೊಳಗಿರುವಂತ ಆ ಮಗುವಿನ ಕರ್ಕೊಂಡು ಇವರು ಮತ್ತೆ ಎಲ್ಲಿಗೆ ಬಂದಾರೆ? ಮುಗುಳು ಕೊಡಕ್ಕೆ ಬಂದಾರ. ಆ 5 ವರ್ಷದ ಮಗನನ್ನು ಕರ್ಕೊಂಡ ಮುಗುಳು ಕೊಡಕ್ಕೆ ಬಂದ ಎಲ್ಲಾ ಲಿಂಗರ ದರ್ಶನವನ್ನು ಮಾಡಿಕೊಂಡಾರ. ಎಲ್ಲಾ ಲಿಂಗರ ದರ್ಶನವನ್ನು ಯಾವಾಗ ಮಾಡಿಕೊಂಡಾರ, ದರ್ಶನ ಮಾಡಿಕೊಂಡ ಗಳಿಗೆ ಒಳಗ ಅವರಿಗೆ ಆಶೀರ್ವಾದ ಮಾಡ್ಯಾರಿ. ತಾಯಿಗೆ ಮಗನಿಗೆ ಆಶೀರ್ವಾದ ಮಾಡ್ಯಾರ. ಇನ್ನೇನ ಆ ಕಡೆ ದಾಸೋಹದ ಮಹಾಮನಿಗೆ ಹೋಗಿ ಪ್ರಸಾದ ಮಾಡಬೇಕು. ಇನ್ನೇನು ಪ್ರಸಾದ ಮಾಡಬೇಕು ಅನ್ನೋದ್ರಾಗ ಅಲ್ಲಿ ಏನು ನಡೆದಿತ್ತಂದ್ರ ಒಂದು ಹಾವುಗಾರ ಆಟ ನಡೆದಿತ್ತಂತ. ಒಂದು ಹಾವುಗಾರ ಆಟ. ಆ ಹಾವುಗಾರ ಆಟವನ್ನು ಆಡ್ಸಕತ್ಯಾನ. ಆ ಹಾವುಗಾರ ಆಟವನ್ನು ಆಡುವಾಗ ಅಲ್ಲಿ ಏನಾಗ್ಯದೆ, ಸುಮಾರು ಜನಗಳ ಆ ಆಟವನ್ನು ನೋಡಾಕತ್ಯಾರ. ಏನು ಇವರು ಹಾವುಗಾರ ಆಟ ನೋಡಾಕತ್ಯಾರ. ಎಲ್ಲರೂ ನೋಡುವಂಗ ಈ ತಾಯಿನ ಆ 5 ವರ್ಷದ ತನ್ನ ಮಗನನ್ನ ಹಿಂಗ ಕೈಯೊಳಗೆ ಹಿಡ್ಕೊಂಡು ಅವನನ್ನ ಕೈ ಹಿಡದ ಆಕೆನು ಆಟ ನೋಡಕ್ ಹೋಗ್ಯಾಳ. ಅಲ್ಲಿ ನೋಡಿ ಆಟವನ್ನು ನೋಡುವಾಗ ಆ ತಾಯಿ ಆ ಕಡೆ ಗಮನ ಅದ. ಎಲ್ಲರೂ ಆಟದ ಕಡೆನೇ ಗಮನ ಇರುವಂಗ ಈ ತಾಯಿನೂ ನೋಡಾಕತ್ಯಾಳ. ಏನು ಕೈ ಹಿಡ್ದಿದಳಲ್ಲ, ಆ 5 ವರ್ಷದ ಮಗು ಸಹಜವಾಗಿ ತಾಯಿಯ ಕೈಯನ್ನು ಬಿಡಿಸ್ಗೊತ್ತದ. ತಾಯಿ ಕೈ. ಆ 5 ವರ್ಷದ ಮಗು ತಾಯಿಯ ಕೈಯನ್ನು ಬಿಡಿಸಿಗೊತ್ತದ. ಆ ತಾಯಿಯ ಕೈಯನ್ನು ಬಿಡಿಸಿಕೊಂಡ ಆ ಮಗು ಆಡ್ಕೋತ ಹೊಂಟಾದ. ಈ ಕಡೆ ತಾಯಿಗೆ ಮಗ ಹೋಗಿದಾನೆ, ಇಲ್ಲಿ ಇಲ್ಲ ಅನ್ನುವ ಕಲ್ಪನೆ ಇಲ್ಲ. ಅಲ್ಲೇನು ಎಲ್ಲರ ಆಟ ನೋಡುವಂಗ ಈ ತಾಯಿನೂ ಆಟವನ್ನು ನೋಡ್ತಾನೆ ನಿಂತುಕೊಂಡ. ಯಾವಾಗ ಆಟ ನೋಡ್ತಾಳೆ, ಆ ಮಗು ಹೋಗ್ತಾದೆ. ಆಡ್ಕೋತ ಆ ಮಗು ಎಲ್ಲಿ ಹೋಗ್ತದೆ? ಸ್ವಲ್ಪ ದೂರದೊಳಗ ಒಂದು ಬಾವಿ ಅದ. ಬಾವಿ ದಂಡಿಗೆ ಹೋಗ್ತದೆ 5 ವರ್ಷದ ಮಗು. ಆ ಬಾವಿಯ ದಂಡಿಯ ಮೇಲೆ ಯಾರೂ ಇಲ್ಲ. ಈ ಮಗು ಆಡ್ಕೋತ ಆ ಬಾವಿ ದಂಡಿಗೆ ಹೋಗಿ ಬಾವಿಯೊಳಗ ಬಾವಿಯಾಗ ಇಳಿತದ. ಕಾಲು ಜಾರಿ ಬಾವಿಯೊಳಗ ಬಿದ್ದು ಬಿಡುತ್ತದ್ರಿ. ಯಾವಾಗ ಈ ಮಗ ಬಾವಿಯೊಳಗ ಬೀಳ್ತದ, ಆ ತಾಯಿಗೆ ಗೊತ್ತೇ ಇಲ್ಲ. ಆ ಬಾವಿಯೊಳಗ ಬಿದ್ದಿರುವಂತ ಮಗನಿಗೆ 5 ವರ್ಷದ ಮಗು ಈಜರ ಬರಲ್ಲ, ಯಾರೂ ನೋಡಿಲ್ಲ. ಆ ಮಗ ಬಾವಿಯೊಳಗ ಮುಳುಗಿ ಪ್ರಾಣವನ್ನು ಕಳ್ಕೊಂಡ.
ಆ ಮಗುವಿನ ಹೆಣ ಬಾವಿಯೊಳಗೆ ತೇಲಾಕತ್ಯದ ತೇಲ. ಈ ಕಡೆ ತಾಯಿ ಆ ಆಟವನ ಮುಗದ ಮೇಲೆ ಮಗನನ್ನು ನೋಡ್ತಾಳೆ. ಮಗನೇ ಇಲ್ಲ. ಯಾವಾಗ ಮಗ ಇಲ್ಲ, ಗಾಬರಿಯಾಗಿರುವಂತ ತಾಯಿ ಬಹಳ ಗಾಬರಿ ಆಗ್ತದೆ. ಬಹಳ ಗಾಬರಿಯಾಗಿ ನನ್ನ ಮಗ ಎಲ್ಲಿ ಹೋಗಿರಬೇಕು ಅಂತ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹುಡುಕ್ತಾಳೆ. ಎಲ್ಲಿ ಹುಡುಕಿದ್ರನ ಆ ತಾಯಿಗೆ ಮಗ ಕಾಣಲ್ಲ. ಆಗಲೇ ಬಾವಿಯ ದಂಡಿಯ ಮೇಲೆ ಗುಂಪಾಗಿ ಜನ ನಿಂತಾರೆ. ನಿಂತ ಬಾವಿಯೊಳಗ ಇಣಿಕಾಕತ್ಯಾರ. ಈ ತಾಯಿ ಆ ಕಡೆ ಈ ಕಡೆ ಮಗನನ್ನು ಹುಡುಕಾಡುವಾಗ ಬಾವಿಯ ದಂಡಿ ಮೇಲೆ ಜನ ನಿಂತಿದ್ರ. ಯಾಕೋ ಜನ ನಿಂತಾರೆ, ಅಲ್ಲಿ ಏನಾಗ್ಯದ ಅಂತ ಈ ಹೆಣ್ಣು ಮಗಳು ಬಾವಿ ದಂಡಿಗೆ ಹೋಗ್ಯಾಳ. ಬಾವಿಯ ದಂಡಿಗೆ ಹೋಗಿ ಬಾವಿಯೊಳಗ ಹಣಿಕೆ ಹಾಕಿ ನೋಡ್ತಾಳೆ. ಆಗಲೇ ಆ ತಾಯಿಯ 5 ವರ್ಷದ ಮಗ ನೀರಿನ ಮೇಲೆ ಪ್ರಾಣವನ್ನು ಕಳಕೊಂಡ ಜೀವ ಹೋಗಿ ಆ ನೀರಿನ ಮ್ಯಾಲ ತೇಲಾಕತ್ಯಾನ. ಏನಾಗಿರಬೇಕು ನೋಡಿ ಆಡಿದ ಕರಳಿ. ಮನುಷ್ಯನಿಗೆ ಎಲ್ಲ ದುಃಖವನ್ನ ಮರೆಯುತ್ತಾನಂತೆ. ಆದ್ರೆ ಮಕ್ಕಳ ದುಃಖ ಅನ್ನೋದೇನದ, ಪುತ್ರ ಶೋಕೆ ದಿನೇ ಅಂತ ಒಂದು ಮಾತದ. ತಂದೆ ಸತ್ರ 1 ವರ್ಷ ದುಃಖ ಅಂತ, ತಾಯಿ ಸತ್ರ 6 ತಿಂಗಳ ಅಂತ, ಹೆಂಡತಿ ಸತ್ರ ಮತ್ತೊಂದು ಆಗೋ ತನಕ. ಆದ್ರೆ ಮಕ್ಕಳನ್ನು ಕಳ್ಕೊಂಡ್ರ ಆ ದುಃಖ ದಿನೇ ಅವನ ಸಾಯಿವರೆಗೇನೆ ಆ ಮಕ್ಕಳ ಮುಖ ಕಣ್ಣಾಗ ಬರ್ತಿತ್ತ. ಮಕ್ಕಳ ಮುಖ. ಆ ತಾಯಿ ಯಾವಾಗ ಮಗನನ್ನ ಬಾವಿಯೊಳಗ ನೋಡಿದಳ, ಆ ಬಾವಿ ದಂಡಿ ಮ್ಯಾಲ ಒಂದೇ ಸಮನೆ ಬಿದ್ದ ಗೋರ್ಯಾಡಿ ಅಳುತ್ತಾಳ. ನೆಲದ ಮೇಲೆ ಉಳ್ಳಾಡಕತ್ಯಾಳ. ಅದೇ ಮಣ್ಣು ತಗೊಂಡ ಹಣಿ ಗಚ್ಕೊಂಡ ಹಣಿ ಹೊಡ್ಕೋತ, ಯಪ್ಪ ನನಗೆ ಯಾಕರ ಈ ತೊಂದರೆಯನ್ನು ಕೊಟ್ಟಿ, ನನಗೆ ಯಾಕರ ಈ ಮರವಾದರೂ ಕೊಟ್ಟಿ, ಏನೋ ನಿನ್ನ ಆಶೀರ್ವಾದ, ಏನೋ ನಿನ್ನ ಕರುಣೆ, ಏನೋ ನಿನ್ನ ಕೃಪೆಯಿಂದ ನನ್ನ ಬಂಜೆತನ ನಿವಾರಣೆ ಮಾಡಿದ್ದಿ. ಆದ್ರೆ ಇವತ್ತ ನನ್ನ ಮಗನನ್ನು ನೀ ಯಾಕೆ ಕಳೆದಿ ಅಂತ ಹೇಳಿ ಆ ತಾಯಿ ಆ ಯಾವ ನೆಲದ ಮೇಲೆ ಬಿದ್ದ ಒಂದೇ ಸಮನೆ ದುಃಖ ಮಾಡ್ತ. ಯಾವಾಗ ಹೆಣ್ಣು ಮಗಳ ದುಃಖವನ್ನ ಮಾಡಾಕತ್ತಾಳೆ, ಅಲ್ಲಿರುವ ಜನಗಳಂತಾರೆ, ಇದು ಮಗ ನಿಂದ ಇದು ಮಗ ನಿಂದ ಏನು? ಯಪ್ಪ ಈ ಮಗ ನಂದೇ ಎಲ್ಲಾ ಲಿಂಗರ ಆಶೀರ್ವಾದದಿಂದ ಹುಟ್ಟಿದ ಮಗ ಅದ, ಎಲ್ಲಾ ಲಿಂಗರ ಕೃಪೆಯಿಂದನ ಹುಟ್ಟಿರುವ ಮಗ ಅದ ಅಂತ ಹೇಳಿ ಆ ತಾಯಿ ಅಳುತ್ತಾಳೆ. ಅವಾಗ ಇಡೀ ಮಗಳು ಕೋಡಕ್ಕ ಎಲ್ಲಾ ಲಿಂಗರ ಭೇಟಿಗೆ ಯಾರ್ಯಾರು ಬಂದಿದಾರ ಎಲ್ಲರೂ ನೋಡಾದ, ಎಲ್ಲರ ಕಣ್ಣಾಗ ನೀರ, ಎಲ್ಲರಿಗೆ ಆ ಸಣ್ಣ ಜೀವ ನೋಡಿ ದುಃಖ ಆಗಾಕತ್ತೆ. ಅದರೊಳಗ ಯಾರೋ ಹೋಗಿ ಯಲ್ಲಾಲಿಂಗ ಮಹಾರಾಜರಿಗೆ ಹೇಳಿದಾರಂತ. ಏನು ಹೇಳಿದಾರ? ಯಾರೋ ನಿಮ್ಮ ದರ್ಶನಕ್ಕೆ ಬಂದಾರ, ಮಗ ಬಾವ್ಯಾಗ ಬಿದ್ದಾದೆ, ಅವ್ರು ಅಳ್ಳಾಕತ್ಯಾರ, ಇಡೀ ಜನ ಎಲ್ಲ ಬಾವಿ ದಂಡಿ ಮೇಲದಾರ ಅಂತ ಹೇಳಿದಾರ. ಯಾವಾಗ ಈ ಮಾತು ಹೇಳಿದಾರ ಎಲ್ಲಾ ಲಿಂಗರ ನೋಡಿ ಅವರಲ್ಲಿ ಎಂಥ ಒಂದ ಅಂತಃಕರಣಾದೆ, ಭಕ್ತರ ಮೇಲೆ ಎಷ್ಟು ಜೀವ ಅದಾರೆ ಅನ್ನೋದಕ್ಕ ನಾನು ನಿನ್ನೇನೋ ಒಂದು ಮಾತು ಹೇಳಿದ್ದೆ. 12 ಅಮಾವಾಸ್ಯೆಯನ್ನು ನಡ್ಕೊಂಡ ಅನ್ನೋದ ಭಾರ ವಜ್ಜಾಗ್ಯದ ಅಂತ ಎಲ್ಲಾ ಲಿಂಗರ ನಿನ್ನೆ ಹೇಳಿದಾರ. ಇವತ್ತು ಅವ್ರಂತಾರ ಅದು ಹೆಂಗ ಅಂದ್ರವ್ರು, ಇಲ್ಲಪ್ಪ ಎಲ್ಲರೂ ಬಾವಿ ದಂಡಿ ಮೇಲೆ ನಿಂತಾರ, ಎಲ್ಲರೂ ದುಃಖದ ಉಮಾನದಾಗದಾರ ಅನ್ನುವ ಮಾತು ಕೇಳಿದಾಗ ಎಲ್ಲಾ ಲಿಂಗರ ಸಿದ್ಧಲಿಂಗನ ನಾಮಸ್ಮರಣೆಯನ್ನು ಮಾಡ್ತಾ ಕೈಯೊಳಗ ಜೋಳಿಗೆಯನ್ನು ತಗೊಂಡ, ಕೈಯೊಳಗ ಬೆತ್ತವನ್ನು ತಗೊಂಡ ಎಲ್ಲಾ ಲಿಂಗರು ಎಲ್ಲಿಗೆ ಬರ್ತಾರ? ಬಾವಿಯ ದಂಡಿಗೆ ಬಂದಾರ. ಆ ಬಾವಿಯ ದಂಡಿಗೆ ಬಂದ ಗಳಿಗೆಯೊಳಗ ಎಲ್ಲಾ ಲಿಂಗರ ಆಗಲೇ ಜನರ ಆ ಮಗುವಿನನ್ನು ತೆಗೆದ
ಬಾವಿಯ ದಂಡಿ ಮೇಲೆ ಹಾಕ್ಯಾರ. ಬಾವಿಯ ದಂಡಿಯ ಮೇಲೆ ಆ ಸತ್ತಿರುವಂತ ಮಗುವಿನನ್ನ ಬಾವಿಯ ದಂಡಿ ಮೇಲೆ ಹಾಕ್ಯಾರ. ತಂಗಿ ಇಲ್ಲ ಹೋದಿ ಅಂದ್ರೆ ಹಂಗ ಹೋಗು. ಮೊನ್ನೆ ನಮ್ಮೂರಾಗ ಹೋಗಿದ್ರು, ಇನ್ನು 3 ತಿಂಗಳಾಯ್ತು, ಹೊಳೆ ಬಂದಿಲ್ರಿ ಅವ್ರು. ಹಂಗ ಹೋಗ್ಬೇಡ. ಯಾವಾಗ ಬಾವಿ ದಂಡೆ ಮೇಲೆ ಆ ಮಗುವಿನ ಹಾಕಿದಾರಲ್ಲ, ನೋಡಿದ್ರು ಎಲ್ಲಾ ಲಿಂಗರು ನೋಡಿ ಆ ಮಗುವಿನನ್ನ ತೊಡಿ ಮೇಲೆ ಹೈಕೊಂಡ ಎಲ್ಲಾ ಲಿಂಗರು ಕಣ್ಣು ಮುಚ್ಚಿಕೊಂಡು ಕುಂತು ಬಿಟ್ರು. ನಾ ನಿಮ್ಗೆ ಹೇಳಿನಲ್ಲ, ಎಲ್ಲಾ ಲಿಂಗರು ಧ್ಯಾನ ಮಾಡಾಕತ್ರು ಅಂದ್ರ ನಿಮ್ಮಂಗ ಧ್ಯಾನ ಮಾಡಿಲ್ಲ. ಅವರು ಒಮ್ಮೆ ಕಣ್ಣು ಮುಚ್ಚಿದ್ರು ಅಂದ್ರ 7-8 ತಾಸ ಈ ಪ್ರಜ್ಞೆ ಇಲ್ಲದೆ ಮಂತ್ರ ಜಪವನ್ನು ಮಾಡ್ತಾ ಇದ್ರು. ಅವಾಗೆ ಆ ಸತ್ತಿರುವ ಮಗನನ್ನ ತೊಡಿ ಮೇಲೆ ಹೈಕೊಂಡ ಕಣ್ಣು ಮುಚ್ಚಗೊಂಡ ಏನನ್ನಕತ್ಯಾರ, ಮಹಾಮಂತ್ರದ ಪಠನೆಯನ್ನು ಮಾಡಾಕತ್ಯಾರ, ಮಂತ್ರದ ಜಪವನ್ನು ಮಾಡಾಕತ್ಯಾರೆ ಎಲ್ಲ ಲಿಂಗರು. ಆ ಜಪ ಮಾಡ್ತಾ 7-8 ತಾಸುಗಳನ್ನು ಕಳೆದಾರೆ. 7-8 ತಾಸುಗಳನ್ನು ಕಳೆದ ಗಳಿಗೆಯೊಳಗ ಎಲ್ಲ ಲಿಂಗರು ಕಣ್ಣನ್ನು ತೆಗೀತಾರ. ಯಾವಾಗ ಕಣ್ಣು ತೆಗೀತಾರೆ, ಜೋಳಿಗೆಯೊಳಗಿನ ಪ್ರಸಾದವನ್ನು ತೆಗೀತಾರ. ಜೋಳಿಗೆಯೊಳಗಿನ ಪ್ರಸಾದ ಚೀಟಿಯನ್ನು ತೆಗೆದ ಅದರೊಳಗೇನ ಸಿದ್ಧಲಿಂಗನ ಅಂಗಾರ ಇತ್ತ. ಅದು ಬರೀ ಅಂಗಾರ ಅಲ್ಲ, ಬಡವರ ಬದುಕಿಗೆ ಬಂಗಾರವಾಗಿತ್ತು ಅನ್ನೋದನ್ನ ನಾವೆಲ್ಲ ಕಾಣುತ್ತೀವಿ. ಆ ಜೋಳಿಗೆಯೊಳಗಿನ ಆ ಅಂಗಾರವನ್ನು ತೆಗೆದ ತಮ್ಮ 2 ಕೈಗಳಿಗೆ ಹಚ್ಚಿಕೊಂಡ ಆ ಮಗುವಿನ ಮೈ ತುಂಬ ಹಚ್ತಾರೆ. ಆ ಮಗುವಿನ ಮೈ ತುಂಬ ಆ ಅಂಗಾರವನ್ನು ಹಚ್ಚಿ ತಮ್ಮ ಕಮಂಡಲದೊಳಗಿರುವ ನೀರನ್ನ ಸಿದ್ಧಲಿಂಗನ ಗದ್ದಿಗೆಯ ಮುಂದಿರುವ ತೀರ್ಥ ಏನು ತಂದಿದ್ರಲ್ಲ, ಆ ತೀರ್ಥವನ್ನ ಆ ಮಗುವಿನ ಬಾಯಾಗ ಹಾಕ್ಯಾರ, ಅಂಗಾರ ಹಚ್ಚಾರ. ಆ ತೀರ್ಥ ಹಾಕದ ಗಳಿಗೆ ಒಳಗ 5 ವರ್ಷದ ಎಲ್ಲಾ ಲಿಂಗರ ತೊಡೆಯ ಮೇಲೆ ಮಲಗಿರುವ ಆ ಸತ್ತಿರುವಂತ ಮಗ ಎದ್ದು ಕುಂದ್ರುವಂತದಾಗ್ತದೆ ಅನ್ನುವ ಕಥೆಯನ್ನ ನಾವು ಕೇಳುತ್ತೀವಿ. ಇಲ್ಲಿ ನೋಡಿ, ಎಲ್ಲಾ ಲಿಂಗರ ಈ ಲೀಲೆಯೊಳಗ, ಎಲ್ಲಾ ಲಿಂಗರ ಈ ಪವಾಡದೊಳಗ ಯಾರ ಆಶೀರ್ವಾದ ಮಾಡಿದರ, ಯಾರ ಆಶೀರ್ವಾದದಿಂದ ಹುಟ್ಟಿತ್ತ ಆ ಮಗುವಿಗೆ ಮತ್ತೆ ಪ್ರಾಣದಾನನೂ ಮಾಡಿದರನ್ನುವ ಕಥೆಯನ್ನ ಇವತ್ತು ನಾವು ನೀವೆಲ್ಲ ಈ ವೇದಿಕೆಯ ಮುಖಾಂತರ ಕೇಳ್ತಾ ಹೊರಟಿದ್ದೀವಿ. ಸಿದ್ಧಲಿಂಗರದ ಇಂಥದ್ದು 1-2 ಎಲ್ಲ ಲೀಲಾ, ಬಹಳ ಲೀಲೆಗಳನ್ನು ಮಾಡ್ಯಾರ. ಅವರು ಬಹಳ ಅಂತಃಕರಣಿಯಾಗಿದ್ದರು. ಅವರ ಮನಸ್ಸು ಹೆಂಗಿತ್ತು ಅಂದರೆ ತಾಯಿಯ ಹೃದಯ ಇರಬೇಕ್ರಿ. ಎಲ್ಲಿ ತಾಯಿಯ ಹೃದಯ ಅದ, ಅದು ಈ ಜಗತ್ತನ್ನ ಗೆದೀತದ. ಬುದ್ಧಿವಂತರಿಗಿಂತಲ ಈ ಜಗತ್ತ ಗೆದಿಯದ ಮಾತೃ ಹೃದಯದಿಂದ ಅನ್ನೋದು ನೆನಪಿಡ್ರಿ. ಬಸವಣ್ಣ ಮಾತೃ ಹೃದಯಿಯಾಗಿದ್ದ. ಚನ್ನಬಸವಣ್ಣ ಅಲ್ಲಮ ಜ್ಞಾನದಲ್ಲಿ ದೊಡ್ಡವರಾದರೂ ಕೂಡ ಬಸವಣ್ಣ ಈ ಜಗತ್ತನ್ನ ಅವ್ರಕ್ಕಿಂತಲೂ ಹೆಚ್ಚಿಗೆ ಗೆದ್ದರು ಅನ್ನೋದಕ್ಕೆ ಕೇಳ್ತಿ. ಯಾಕ? ಜ್ಞಾನದಕ್ಕಿಂತಲ ಈ ಮಾತೃ ವಾತ್ಸಲ್ಯಕ್ಕ ನಾವೆಲ್ಲ ಶರಣಾಗ್ತಿ. ಅದಕ್ಕೆ ಇಲ್ಲಿ ಸಿದ್ಧಲಿಂಗರ ಈ ಲೀಲೆಗಳ ಅಟ್ಟು ಕರುಣಾಜನಕವಾಗಿ ಅದ. ಅದೇ ಮುಗುಳು ಕೊಡದಾಗ ಸುಮ್ಮನೆ ಒಂದೊಂದು ಮಾತಿನಾಗ ಹೇಳ್ತೀನಿ ಲೀಲಾ, ಹೊರಗಿಂದ ಹೇಳ್ದೇವಂದ್ರ ಇವು ಇನ್ನೂ ಉಳಿತಾವ, ಅದಕ್ಕೆ ಹೇಳಾಕತ್ತೀನ. ಎಲ್ಲ ಲಿಂಗರ ಎಷ್ಟು ಅಂತಃಕರಣ ಇದ್ರು. ಅಲ್ಲಿ ಒಬ್ಬ ಮುಗುಳು ಕೊಡದಾಗ ಒಬ್ಬ ಯಜಮಾನ ಗೆಳೆಯ ಹೊಡಿತಿದನಂತ. ಗೆಳೆಯ ಪ್ರಾಣಿಗಳ ಮೇಲೆ ಎಷ್ಟು ದಯ ಅದೆ, ಬರೇ ಮನುಷ್ಯರ ಮೇಲೆ ಅಟ್ಟೆ ಅಲ್ಲ, ಪ್ರಾಣಿ ಪಶು ಪಕ್ಷಿಗಳಿಗೆ ಸಕಲ ಜೀವಾವಳಿಗೆ ಲೇಸನ್ನೇ ಬಯಸ್ಯಾರೆ ಅನ್ನೋದಕ್ಕೆ ಕೇಳ್ತೀವಿ ನೀವು. ಅಲ್ಲೇನ ರೈತ ಗೆಳೆಯ ಹೊಡಿತಿದ್ದ, ಅವ ಬಹಳ ಕಟುಕಾಗಿದ್ದ. ಅವ ಎಷ್ಟು ಕಟುಕ ಅಂದರೆ ಆ ಎತ್ತುಗಳಿಗೆ ನೀರ ಮೇವ ಸರಿಯಾಗಿ ಮಾಡ್ತಿರ್ಲಿಲ್ಲ. ಆದರೆ
ಬರೇ ಗಳ್ಯ ಹೊಡ್ಯಾವ ಬಾರ್ಕೋಲಿನಿಂದ ಬರೇ ಎತ್ತುಗಳಿಗೆ ಹೊಡೆಯೋದು. ಆ ಎತ್ತುಗಳು ಸ್ವರಿಗೆ ಸಾಯಿ ಹೆಣ ಆಗಿದ್ದು ಅಂತ. ಎತ್ತುಗಳು ಸ್ವರಿಗೆ ಸಾಯಿ ಹೆಣ ಆಗುವಂಥ ಸ್ಥಿತಿಯೊಳಗಾದಾವೆ. ಆದ್ರೆ ಒಂದು ದಿನ ಒಯ್ದ ಮತ್ತೆ ಅವುಗಳನ್ನು ಗಳ್ಯಾಕ ಕಟ್ಟ್ಯಾನ. ಆ ಎತ್ತುಗಳ ಹಿಂಗ ಕೈ ಹಿಡಿದ್ರನ ಕೆಳಗೆ ಬೀಳಂಗಾಗ್ಯಾವ. ಗಳ್ಯ ಹೆಂಗ ಜೊಗ್ಗಾಕ ಸಾಧ್ಯ ಅದ? ನಮ್ಮ ಶರಣರಾದವರೆಲ್ಲ ಗಳ್ಯ ಹೊಡೆದಾರೇ ಇಲ್ಲ ಅಂದಿಲ್ಲ. ಆದ್ರೆ ಹೆಗಲ ಮ್ಯಾಲ ಬಾರಕೋಲ ಹಾಕಲಾರದ ಒಕ್ಕಲತನ ಮಾಡ್ಯಾರ ನಮ್ಮವರು. ಕಲಬುರಗಿಯ ಶರಣಬಸಪ್ಪ ಆ ರೈತನಿಗೆ ಒಂದು ಈಟ ದಯ ಅಂತಃಕರಣ ಅನ್ನೋದೇ ಇಲ್ಲ. ಏನು ಎತ್ತುಗಳು ಹಿಂಗ ಮುಟ್ಟಿದ್ರ ಬೀಳುತ್ತಾವೆ ಅನ್ನುವಂಥ ಸ್ಥಿತಿಯೊಳಗ ಇರಬೇಕಾದ್ರನ ಅವತ್ತೋಗಿ ಗಳ್ಯಾಕ ಕಟ್ಟ್ಯಾನ. ಅವ ಗಳ್ಯಾಕ ಕಟ್ಟ್ಯಾನ. ಆ ಎತ್ತ 4 ಹೆಜ್ಜೆ ಹೋಗೋದ್ರಾಗ ಬಹಳ ಬಿಸಿಲಾಗ್ಯದ. ನಿತ್ರಾಣಗೊಂಡಿರುವಂಥ ಎತ್ತ ಏನು ಮಾಡ್ಯದ, ಅಲ್ಲೇ ಬಿದ್ದು ಬಿಡ್ತು. ಗಳ್ಯಾದ ಹತ್ತಿರನ ಬಿದ್ದು ಬಿಡ್ತು. ಆ ಎತ್ತ ಬಿದ್ದಾದೆ. ಆ ಯಜಮಾನ ಏನು ಮಾಡಾಕತ್ಯಾನ, ಆ ಎತ್ತಿಗೆ ಬರ್ಕೋಲಿಂದ ಹೊಡ್ಯಾಕತ್ತ. ಏನ ಎತ್ತಿನ ಮೈ ಮೇಲೆ ಬಾಸುಂದಿಗಳು ಹೇಳ್ತಾವೆ, ಎತ್ತಿನ ಮೈ ಮೇಲೆ ದರಿ ಬೀಳ್ತಾವೆ. ಆ ಎತ್ತನ್ನ ಎಬ್ಬಿಸಿ ಗಳ್ಯ ಹೊಡಿಬೇಕು ಅಂತ ಹೊಡಿತಾನೆ. ಆ ಎತ್ತ ಏಳಲಿಕ್ಕ ಮೈಯಾಗ ಶಕ್ತಿನೇ ಇಲ್ಲ, ನಿತ್ರಾಣಗೊಂಡ. ಯಾವಾಗೆ ನಿತ್ರಾಣಗೊಂಡಾದ ಕೊನೆಗೆ ಇವ ಏನು ಹೊಡಿತಾನ, ಆ ಪೆಟ್ಟು ತಾಳಲಾರ ಬಟ್ಟಿಗೆ ಆ ಎತ್ತ ಅಲ್ಲೇ ಬಿದ್ದು ಪ್ರಾಣ ಕಳ್ಕೋತ್ರಿ. ಯಾವಾಗ ಎತ್ತ ಪ್ರಾಣವನ್ನು ಕಳ್ಕೊಂಡಾದ, ಈ ವಿಚಾರವನ್ನ ಅವನಿಗೆ ಯಾರ ಎತ್ತಿಗೆ ಹೆಂಗ ಈಗ ಹೊಡೆದಿದಿ ಅಂದ್ರ ಹೇಳದವ್ರು ಕೂಡ ಜಗಳ ತೆಗಿಯೋ ಎಡವಟ್ಟು ಗಿರಾಕಿ ಅಂತ್ರಿ. ಅದು ಕೆಲವು ಮಂದಿ ಇರ್ತಾವ್ರಿ, ಅವ್ರಿಗೆ ಏನಾರ ನೀವು ಚಲೋದು ಹೇಳಿದ್ರನ ಕಿರಿಕಿರಿನೇ ಮಾಡಂಗ. ಇವನಿಗೆ ಯಾರ ಹಿಂಗೆ ಯಾಕೆ ಮಾಡದಿ ಅಂದ್ರೆ ಜಗಳ ತೆಗ್ಯಾವ. ಅವಾಗ ಊರನ ಮಂದಿ ಅಂತಾರೆ, ಎಟ್ಟ ನಿರ್ದಯ ಆಗ್ಯಾನ, ಮೂಕ ಪ್ರಾಣಿ ಅದು. ಆ ಬಸವ ನಮ್ಮನ್ನ ಬದುಕಿಸ್ತಾನೆ, ಉತ್ತಿ ಬಿತ್ತಿ ನಮ್ಮನ್ನು ಬದುಕಿಸ್ತಾನೆ. ಆ ಬಸವನ ಜೀವನ ತೆಗೆದಾನಲ್ಲ ಅಂತೇಳಿ ಜನಗಳು ಏನು ಮಾಡ್ತಾರೆ, ಯಲ್ಲಪ್ಪ ಮಹಾರಾಜಗ ಹೋಗಿ ಯಲ್ಲಾಲಿಂಗ ಮಹಾರಾಜಗ ಹೇಳ್ತಾರೆ, ಯಪ್ಪ ಮುಗುಳು ಕೊಡದಾಗ ಇಂಥವ ಇರಬಾರದು. ಯಾಕ ಇಲ್ಲಿ ಎಲ್ಲರ ಹಸಿದವರಿಗೆ ಅನ್ನ ಕೊಡೋರಿದ್ದೀವಿ, ಬಿದ್ದವರಿಗೆ ಎತ್ತವರಿದ್ದೀವಿ, ಕಣ್ಣೀರು ವರ್ಷವರ ಇದ್ದೀವಿ. ಆದ್ರೆ ಇಲ್ಲೊಬ್ಬ ರೈತ ಆ ಎತ್ತಿನ ಪ್ರಾಣವನ್ನೇ ತೆಗೆದಾನ, ಎತ್ತಿನ ಪ್ರಾಣನ ತೆಗೆದಾನ. ಈಗ ಯೋಚನೆಯನ್ನು ಮಾಡಿ ಆ ಯಲ್ಲಾಲಿಂಗ ಮಹಾರಾಜರ ಎಲ್ಲಿ ಅದ ಅಂತ ನೋಡ್ಲಿಕ್ಕೆ ಬಂದ್ರು. ಎಲ್ಲರನ್ನ ಕರ್ಕೊಂಡ ಎಲ್ಲಿಗೆ ಬರ್ತಾರ, ಅದೇ ರೈತನ ಹೊಲಕ್ಕೆ ಬಂದಾರೆ. ಅಲ್ಲಿ ಎತ್ತ ಬಿಸಿಲಾಗ ಮೈ ತುಂಬ ದರಿ ಬಾಸುಂದಿಗಳು ಎದ್ದ ಪ್ರಾಣ ಕಳ್ಕೊಂಡ. ಆ ಎತ್ತಿನ ಮೈ ಮೇಲೆ ಕೈಯಾಡಿಸ್ತಾರ. ಆ ಎತ್ತಿನ ಮೇಲೆ ಕೈಯಾಡಿಸಿ ಅವನಿಗೆ ಬೈತಾರೆ. ಯಾರಿಗೆ? ಆ ರೈತನಿಗೆ ಬೈತಾರ. ಏನು ಬೈತಾರ? ಏ ಚಾಂಡಾಲ, ಅಪ್ಪಗಳ ಭಾಷಾ ನೋಡಿ. ಇವತ್ತಿಗೆ ನಾವು ಈ ಪುರಾಣದಾಗ ಅವ್ರ ಭಾಷೆ ಇದನ್ನು ಕೇಳಿದ್ದನ. ಅಂದರೆ ಜೀವ ತೆಗೆದ್ರೆ ಎಷ್ಟು ತ್ರಾಸ ಆಗ್ತದೆ ಅನ್ನೋದಕ್ಕೆ ಅಪ್ಪಗಳು ಅವನಿಗಂತಾರ, ಏನು ಚಾಂಡಾಲಿದೀಯ, ನಿನ್ನನ್ನು ನಂಬಿ ಸೇವಾ ಮಾಡಕ್ಕೆ ಬಂದ ಮೂಕ ಪ್ರಾಣಿಗೆ ಹಿಂಗೆ ಶಿಕ್ಷಾ ಕೊಡ್ತೀಯಲ್ಲ, ಮುಂದ ನಿನ್ನ ಜನ್ಮದೊಳಗನ ಮನೆಯೊಳಗೆ ಎತ್ತು ಕಟ್ಟದ ಬೇಡ ಅಂತ ಹೇಳಿದ್ರಂತ ಅವನಿಗೆ. ಅಂದ್ರೆ ನಿನಗೆ ದಾರಿದ್ರ್ಯ ಬರಲಿ, ನಿನ್ನ ಮನೆಯಾಗ ಒಕ್ಕಲತನ ಇರೋದು ಬೇಡ ಅನ್ನೋದಕ್ಕೆ
ಮುಂದ ನಿನ್ನ ಜನ್ಮದೊಳಗ ಎತ್ತು ಕಟ್ಟದ ಬೇಡ, ಜೊತೆಗೆ ಸಂತಾನ ನಿನಗ ಮಕ್ಕಳ ಮರಿಯಾಗದ ಬೇಡ. ಯಾಕ? ಬಸವನ ಸಾಯಿಸಿದ ಪಾಪ ನಿನ್ನ ಬೆನ್ನಟ್ಟಿ ಬಿಡಲ್ಲ ಅಂದ್ರಂತ ಎಲ್ಲ ಲಿಂಗರು. ಆ ಬಸವನ್ನೇನು ಕೊಂದಿಯಲ್ಲ, ಕೊಂದಿರುವ ಪಾಪ ನಿನಗೆ ಬೆನ್ನಟ್ಟಿ ಬರ್ತದ, ನಿನ್ನನ್ನು ಕಾಡ್ತದೆ. ಅಂದರೆ ಮುಂದೆ ಕೆಲವು ದಿನದೊಳಗ ಆ ರೈತನ ಪರಿಸ್ಥಿತಿ ಏನೆಲ್ಲ ಹಾಳಾಗ್ತಾನೆ. ಮನೆಯೊಳಗ ದನಗಳನ್ನು ಕಟ್ಟಬೇಕಂದ್ರೆ ದನಗಳು ಇಲ್ಲದಂಗೆ ಆಗ್ತದ, ಮಕ್ಕಳು ಮರಿ ಇಲ್ಲದಂಗೆ ಆಗ್ತದ. ಕೊನೆಗೆ ಒಬ್ಬಂಟಿಗನಾಗಿ ಆ ಮನೆಯೊಳಗ ಒದರಿ ತನ್ನ ಪ್ರಾಣವನ್ನು ಕಳ್ಕೋಬೇಕಾಗ್ತದೆ. ಇದನ್ನ ಎಲ್ಲ ಘಟನೆಯನ್ನು ನೋಡಿದರ ಎಲ್ಲ ಲಿಂಗರ ಯಾವುದ್ರ ಮೇಲೆ ಜೀವ ಆಧಾರ ಅಂದರೆ ಬಡವರ ಮೇಲೆ, ಜೀವದ ಮೇಲೆ ಅಂತಃಕರಣವುಳ್ಳಂಥವರಾಗಿದ್ರೆ ನಮ್ಮ ಎಲ್ಲ ಲಿಂಗರು ಅನ್ನುವುದನ್ನು ಈ ಲೀಲೆಯೊಳಗ ನೋಡ್ತಾ ಹೊರಟಿದ್ದೇವೆ. ಇನ್ನೂ ಇಂಥ ಅನಂತವಾಗಿರುವಂಥ ಲೀಲೆಗಳನ್ನು ಇಡೀ ಎಲ್ಲ ಲಿಂಗರ ಪುರಾಣದ ಉದ್ದಕ್ಕೂ ನಮಗೆ ನೋಡಲಿಕ್ಕೆ ಸಿಗ್ತಾವೆ. ಒಟ್ಟಿನ ಮೇಲೆ ಈ ಕಥೆ ಇವತ್ತ 2 ಮಾತು ನೀವು ನೆನಪಿಡಬೇಕ. ಅಂದು ಏನು ಕಲ್ಯಾಣ ಶರಣರು ಹೇಳಿ ಹೋಗಿದರು, ಏನು ಕಲ್ಯಾಣ ಶರಣರ ಪರಂಪರೆ ಇತ್ತ, ಅದೇ ನೆಲಗಟ್ಟಿನ ಮೇಲೆ ಇವರು ಬದುಕ್ಯಾರ. 40 ಮಾಡದ ವೀರೇಶ್ವರ ಶರಣರು ಅಂತ ಆಗ್ಯಾರ. ಅವರು ಸೊಲ್ಲಾಪುರದೊಳಗ ಕಾಂತಿ ವೀಕ್ಷ ಕಾಯಕ್ಕೆ ಹೋದಾಗ ಒಂದು ಚಿಗುರಿ ಒಂದು ಅರ್ಧ ಗಂಟೆ ಅವ್ರಿಗೆ ಇರಿತಂತ. ಅದನ್ನು ಇರದಾಗ ನೆಮ್ಮದಿಯಾಗಿ ಇರಿತದಂತ ಇವ್ರು ಸರಿಲಿಲ್ಲ, ಹಂಗ ಮುಂದ ನಿಂತ್ಕೊಂಡ್ರು. ಆ ಇರದ ಆ ಚಿಗುರಿ ದೂರ ಸರದ ಮೇಲೆ ಅದ್ರ ಮೇಲೆ ಕೈಯಾಡಿಸಿ ಚಿಗುರಿಗಂದ್ರಂತ, ನನಗೆ ಇರದಿಯಲ್ಲ, ನೀ ಜರ ಹೈರಾಣ ಆಗಿದೆಯೇನಂತ ಅದಕ್ಕೆ ಕೇಳಿದ್ರಂತ ಇವ್ರು. ಇದೆಲ್ಲ ಶರಣರಲ್ಲಿ ಇಂಥ ದಯಾಗುಣ ಇರ್ತಾವೆ. ಅದೇ 40 ಮಾಡ ಶರಣರ 40 ಮಾಡ ಯಾಕೆ ಬಿಡ್ತಾರೆ? ಆ ಊರೊಳಗ ಕುರಿ ಕೋಣ ಜೀವ ಹಿಂಸೆ ಮಾಡೋದನ್ನು ನೋಡಲಾರ ಬಟ್ಟಿಗೆ 40 ಮಾಡ ಬಿಟ್ಟು ಸೊಲ್ಲಾಪುರಕ್ಕೆ ಹೋಗ್ತಾರೆ. ಅಂದರೆ ನಮ್ಮ ಶರಣರ ಜೀವನದೊಳಗ ಈ ದಯೆ ಅನ್ನೋದೇನದೆ, ಅಂತಃಕರಣ ಅನ್ನೋದೇನದೆ, ಇನ್ನೊಬ್ಬರ ಕಣ್ಣೀರು ಹರಿಸುವ ಗುಣ ನಮ್ಮಲ್ಲಿ ಬರಬೇಕಾಗ್ತದೆ. ಆ ಭಾವ ಇಲ್ಲಿ ಯಾರಲ್ಲಿ ಕಾಣ್ತೀವಿ? ಎಲ್ಲ ಲಿಂಗ ಮಹಾರಾಜರಲ್ಲಿ ಕಾಣ್ತೀವಿ. ಅದಕ್ಕೆ ನಿಮ್ಮಗಳಿಗೆ ನಾನೊಂದು ಕಿವಿ ಮಾತು ಏನು ಹೇಳ್ತೀನಿ ಅಂದರೆ, ನಮಗೆ ಇನ್ನೊಬ್ಬರ ಕಣ್ಣೀರ ವರ್ಷಾಕ ಆಗಲಿಲ್ಲ ಅಂದರೆ ಇನ್ನೊಬ್ಬರ ಕಣ್ಣಾಗ ನೀರು ಬರಲಾರ್ದಂಗೆ ನಮ್ಮ ಜೀವನ ಇದ್ರೆ ಸಾಕ್ರಿ, ಇದಕ್ಕೂ ದೊಡ್ಡದು ಬೇಕಾಗಿಲ್ಲ. ಇನ್ನೊಬ್ಬರ ಕಣ್ಣೀರು ವರ್ಷಾಕ ಬರಲ್ಲ, ಬಿದ್ದವರಿಗೆ ನಮಗೆ ಎತ್ತಾಕ ಬರಲ್ಲ ಖರೆ, ಆದ್ರೆ ಅವರನ್ನು ಬಿದ್ದರ ಮೇಲೆ ಕಾಲಿಡಲಾರ್ದಂಗೆ ನಮ್ಮ ಜೀವನ ಆದ್ರೆ ಅದೇ ಶ್ರೇಷ್ಠವಾಗಿರುವ ಬದುಕಾಗ್ತದೆ. ಅದಕ್ಕೆ ಎಲ್ಲ ಲಿಂಗರ ಪುರಾಣದೊಳಗೆ ಇಂಥ ಹಲವಾರು ಘಟನೆಯನ್ನು ನಾವು ನೀವುಗಳೆಲ್ಲ ನಿತ್ಯ ನೋಡ್ತಾನೆ ಹೊರಟಿದ್ದೇವೆ. ಇನ್ನೂ ಇಂಥ ಘಟನೆಯನ್ನು ಇನ್ನೂ 3-4 ದಿನದೊಳಗೆ ನಾವು ನೀವೆಲ್ಲ ಕಾಲಾವಕಾಶದೊಳಗೆ